ಅವತ್ತಿನ ರಾತ್ರಿ ಆಲ್ಮೋಸ್ಟ್ 12 ಗಂಟೆ ಆಗ್ತಾ ಬರ್ತಾ ಇತ್ತು. ಎಲ್ಲರೂ ಹೊಸ ವರ್ಷ ಸೆಲೆಬ್ರೇಷನ್ ಮಾಡೋ ಮೂಡ್ನಲ್ಲಿದ್ರು. ನಾನು ಹೋಟೆಲ್ ರೂಮ್ನಲ್ಲಿ ಕುತ್ಕೊಂಡು ಟಿವಿ ನೋಡ್ತಾ ಇದ್ದೆ. 4, 3, 2, 1. ಅದೇ ಸಮಯಕ್ಕೆ ಕರೆಂಟ್ ಹೋಯ್ತು. ಇದರ ಮಧ್ಯದಲ್ಲಿ ಭಯಾನಕ ಶಬ್ದ ಒಂದು ಕೇಳಿಸ್ತಾ ಇತ್ತು. ನಾನು ಯಾರದು ಅಂತ ಕಿರ್ಚ್ಕೊಂಡ್ರು ಆ ಕಡೆಯಿಂದ ಯಾರು ಮಾತಾಡ್ಲಿಲ್ಲ. ಅಷ್ಟರಲ್ಲಿ ಟಿವಿ ತನಗ್ ತಾನೇ ಓಡ್ತಾ ಇದೆ. ಇದೇನು ಅಂತ ನೋಡಿದ್ರೆ ಕರೆಂಟ್ ಬಂದಿತ್ತು. ಸದ್ಯಕ್ಕೆ ಕರೆಂಟ್ ಬಂತಲ್ಲ ಅಂತ ನಿಟ್ಟಿಸಿರು ಬಿಡೋ ಅಷ್ಟರಲ್ಲಿ ಯಾರೋ ನನ್ನ ರೂಮ್ ಗೋಡೆನ ಡಬ ಡಬ ಅಂತ ಬಡಿಯೋ ಶಬ್ದ ಕೇಳಿಸ್ತಾ ಇತ್ತು. ನಾನು ಎಷ್ಟೇ ಸಲ ನಿಲ್ಲಿಸಿ ಅಂದ್ರೂ ಅವರು ಬಡಿಯೋದನ್ನ ನಿಲ್ಲಿಸ್ಲಿಲ್ಲ. ನನಗೆ ಭಯ ಜಾಸ್ತಿಯಾಗಿ ನಾನು ಹೋಟೆಲ್ ರಿಸೆಪ್ಷನ್ಗೆ ಕಾಲ್ ಮಾಡಿದೆ. ಅವ್ರಿಗೆ ಹೇಳಿದೆ ನಾನು 4ನೇ ಫ್ಲೋರ್ 405ನೇ ರೂಮಿಂದ ಕಾಲ್ ಮಾಡ್ತಾ ಇರೋದು ಅಂತ. ನಮ್ಮ ಪಕ್ಕದ ರೂಮ್ ಅವರು ಗೋಡೆಗೆ ಜೋರಾಗಿ ಬಡಿತಾ ಇರೋದ್ರ ಬಗ್ಗೆ ಹೇಳಿದೆ. ಮತ್ತೆ ಎಷ್ಟೇ ಹೇಳಿದ್ರು ನಿಲ್ಲಿಸ್ತಾ ಇಲ್ಲ ಅಂತಾನೂ ಹೇಳಿದೆ. ಅದಕ್ಕೆ ಅವರು ನಿಮ್ಮ ಪಕ್ಕದ ರೂಮಲ್ಲಿ ಇವತ್ತು ಯಾರು ಉಳ್ಕೊಂಡಿಲ್ಲ, ಅದಲ್ದಲೆ ನಿಮ್ಮ ಎಂಟೈರ್ ಫ್ಲೋರಲ್ಲಿ ನಿಮ್ ಬಿಟ್ರೆ ಯಾರು ಇಲ್ಲ ಅಂತ ಹೇಳಿದ್ರು. ಬಟ್ ಗೋಡೆಯ ಶಬ್ದ ಮತ್ತೆ ಮತ್ತೆ ಕೇಳಿಸ್ತಾ ಇತ್ತು. ನನಗೆ ಭಯ ಜಾಸ್ತಿಯಾಗಿ ಅವ್ರನ್ನ ನಿಮ್ ಕಡೆಯಿಂದ ಯಾರನ್ನಾದ್ರೂ ಇಲ್ಲಿಗೆ ಕಳಿಸ್ಕೊಡಿ, ಆ ರೂಮಲ್ಲಿ ಏನಿದೆ ಅಂತ ನೋಡ್ಲಿಕ್ಕೆ ಕೇಳಿ ಅಂತ ಕೇಳ್ಕೊಂಡೆ. ಅವ್ರು ಅದಕ್ಕೆ ಒಪ್ಕೊಂಡ್ರು. ಹೋಟೆಲ್ ಕಡೆಯಿಂದ ಬಂದ ವ್ಯಕ್ತಿ ಡೈರೆಕ್ಟ್ ಆಗಿ ಪಕ್ಕದ ರೂಮ್ ಒಳಗಡೆ ಹೋದ. ಅವನಿಗೆ ಅಲ್ಲಿ ಭಯಂಕರವಾದ ಶಬ್ದಗಳು ಕೇಳಿಸ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಇಮ್ಮಿಡಿಯೇಟ್ ಆಗಿ ಅವನು ಲೈಟ್ ಆನ್ ಮಾಡಿ ನೋಡಿದ್ರೆ ಅಲ್ಲಿ ಯಾರು ಇರಲಿಲ್ಲ. ಬಟ್ ಮತ್ತೆ ಅದೇ ಭಯಂಕರವಾದ ಶಬ್ದ ಆ ರೂಮಿನ ಬಾತ್ರೂಮ್ ಕಡೆಯಿಂದ ಬರ್ತಾ ಇತ್ತು. ಅವನು ಅದೇ ಭಯದಲ್ಲಿ ಬಾತ್ರೂಮ್ ಲೈಟ್ ಆನ್ ಮಾಡಿ ನೋಡಿದಾಗ ಅಲ್ಲೂ ಯಾರು ಇರಲಿಲ್ಲ. ಸರಿ ಅಂತ ಅವನು ರೂಮ್ನ ಎಲ್ಲಾ ಕಡೆ ನೋಡ್ಬಿಟ್ಟು ಹೋಟೆಲ್ ರಿಸೆಪ್ಷನ್ಗೆ ಫೋನ್ ಮಾಡಿ ಈ ರೂಮ್ನಲ್ಲಿ ಯಾರು ಇಲ್ಲ ಅಂತ ಹೇಳ್ದ. ಇನ್ನೇನು ಲೈಟ್ ಆಫ್ ಮಾಡಿ ಆ ರೂಮ್ನಿಂದ ಹೊರಡ್ಬೇಕಾದ್ರೆ ಅವನ ಹಿಂದೆ ಯಾರೋ ನಿಂತಿರೋ ತರ ಅನಿಸ್ತು. ಅವನು ಭಯದಲ್ಲೇ ಹಿಂದೆ ತಿರುಗಿ ನೋಡ್ದ. ಅಲ್ಲಿ ನೋಡಿದ್ರೆ ಯಾರು ಇರ್ಲಿಲ್ಲ. ಮತ್ತೆ ವಾಪಸ್ ಬಾಗಿಲ ಕಡೆ ತಿರುಗಿದ್ರೆ ಅಲ್ಲಿ ಯಾವುದೋ ವಿಚಿತ್ರ ಆಕೃತಿ ಅವನ ಎದುರುಗಡೆ ಬಂದು ನಿಂತಿತ್ತು. ಪಕ್ಕದ ರೂಮ್ನಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಾಗದಲ್ಲಿ ಕೂತಿದ್ದ ನನಗೆ ಯಾರೋ ಜೋರಾಗಿ ಕೂಗಿದ ಶಬ್ದ ಕೇಳಿಸ್ತು. ಅದೇ ಸಮಯಕ್ಕೆ ಒಂದು ಫೋನ್ ಕಾಲ್ ಬಂತು. ಆ ಕಡೆಯಿಂದ ಹೋಟೆಲ್ ರಿಸೆಪ್ಷನಿಸ್ಟ್ ನಿಮ್ಮ ಪಕ್ಕದ ರೂಮಲ್ಲಿ ಯಾರು ಇಲ್ಲ, ನೀವು ಆರಾಮಾಗಿರ್ಬೋದು ಅಂತ ಹೇಳಿದ್ರು. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದಲೆ ನಾನು ಪಕ್ಕದ ರೂಮಲ್ಲಿ ಏನ್ ನಡೀತಾ ಇದೆ ಅಂತ ನೋಡ್ಬೇಕು ಅಂತ ಹೊರಟೆ. ಆ ರೂಮಿನ ಹತ್ರ ಹೋದ ನಾನು ಬಾಗಿಲನ್ನ ನಿಧಾನವಾಗಿ ಓಪನ್ ಮಾಡಿದೆ. ಎಲ್ಲಿ ನೋಡಿದ್ರು ಕತ್ಲೆ, ಎಲ್ಲೂ ಏನು ಕಾಣಿಸ್ತಾ ಇರ್ಲಿಲ್ಲ. ನನಗ್ ನಾನೇ ಧೈರ್ಯ ತಗೊಂಡು ಸ್ವಲ್ಪ ಒಳಗೆ ಹೋಗಿ ನೋಡಿದೆ. ಆ ಮಂಚದ ಕೆಳಗಡೆ ಯಾವುದೋ ವಿಚಿತ್ರ ಆಕೃತಿ ಕೂತಿರೋ ತರ ಕಾಣಿಸ್ತು. ನಾನು ಯಾರದು ಅಂತ ಕೂಗೋಷ್ಟರಲ್ಲಿ